ರಾಧೆ ರಾಧೆ. ಬೆಂಕಿಯಿಲ್ಲದೆ ಶರೀರವನ್ನು ಸುಡುತ್ತದೆಯಂತೆ ಅಪವಾದ. ಅಪವಾದವು ಮರ್ಯಾದೆಗೆ ಅಂಜಿ ನಡೆಯೋರಿಗೆ ಮರಣಕ್ಕಿಂತ ಹೆಚ್ಚು. ಇದಕ್ಕೆ ಹೆದರಿ ಪ್ರಾಣನೇ ಕಳೆದುಕೊಂಡಿರುವವರೂ ಇದ್ದಾರೆ. ಶ್ರೀಕೃಷ್ಣನಿಗೆ ಬಿಟ್ಟಿಲ್ಲ ಈ ಅಪವಾದದ ಯೋಗ. ಸ್ಯಮಂತಕಮಣಿ ಕದ್ದ ಅಪವಾದ. ಸೀತಾಮಾತೆ ಅಹಲ್ಯರೂ ಅನುಭವಿಸಿದ್ದ ಪ್ರಾರಬ್ಧ. ಇದಕ್ಕೆ ಯಾರೂ ಹೊರತಲ್ಲ. ಈಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಹತ್ತಿರ ಬರ್ತಾ ಇದೆ. ಚಂದ್ರನನ್ನು ನೋಡಿದರೆ ಅಪವಾದ ತಪ್ಪದು. ಆ ದಿನ ಫ್ರೆಶ್ ಆಗಿ ಬರ್ತಾನೆ ಚಂದಮಾಮ. ಬೇಕಾದಾಗ ಕಾಣೋದೇ ಇಲ್ಲ. ಎಷ್ಟು ಹುಣ್ಣಿಮೆ ಆಯಿತು, ಎಷ್ಟು ಸಂಕಷ್ಟಿ ಆಯಿತು, ಈಗ ಕಾಣುವುದಕ್ಕೆ ರೆಡಿ ಆಗ್ತಾನೆ. ಬೇಡ ಅಂದರೂ ನಮ್ಮ ಕಣ್ಣು ಮೇಲಕ್ಕೇನೆ ಹೋಗುತ್ತೆ. ಅವತ್ತು ನೋಡಬಾರ್ದಂತೆ ಅಂತ ಅಂದುಕೊಂಡೇ ಒಮ್ಮೆ ನೋಡೇ ಬಿಡ್ತೀವಿ. ಅಕಸ್ಮಾತ್ ಆ ದಿನ ಚಂದ್ರನ ನೋಡಿದರೆ ಏನು ಮಾಡಬೇಕು ಅಂತ ಕೇಳಿದರೆ ಈ ಒಂದು ಮಂತ್ರವನ್ನು ಹೇಳಬೇಕು. ಇದರಿಂದ ನೋಡಿದ ದೋಷವನ್ನು ಕಳೆದುಕೊಂಡು ಅಪವಾದದಿಂದ ಮುಕ್ತರಾಗಬಹುದು. ಈ ಮಂತ್ರ ಹೀಗಿದೆ: ಸಿಂಹ ಪ್ರಸೇನಮವಧಿ ಸಿಂಹೋ ಜಾಂಬವತಾ ಹತಃ ಸುಕುಮಾರಕಃ ಮಾರೋದಿಸ್ತವ ಹೇಷಃ ಸ್ಯಮಂತಕಃ. ಇದನ್ನು ಚೌತಿಯ ದಿನ ಚಂದ್ರನ ನೋಡಿದರೆ 108 ಸಲ ಹೇಳಿ, ಇಲ್ಲ 48 ಸಲವಾದರೂ ಹೇಳಿ, ಅಟ್ಲೀಸ್ಟ್ 11 ಸಲವಾದರೂ ಹೇಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಗಣಪತಿ ಬಪ್ಪ ಮೋರ್ಯ, ಮಂಗಲಮೂರ್ತಿ ಮೋರ್ಯ. ರಾಧೆ ರಾಧೆ. ಹರೇ ಕೃಷ್ಣ.